Mercy Demon. ಹಾಯ್ ಮಕ್ಕಳೇ, ನಾನು ಮರ್ಸಿ. ನಮ್ಮ ಮನರಂಜನೆಯ ತರಗತಿಗೆ ಸುಸ್ವಾಗತ. ಒಂದು ಅದ್ಭುತ ಪಾಠವನ್ನು ಹೊಂದಿರುವ ರೋಮಾಂಚಕ ಕಥೆಯಿಂದ ಪ್ರಾರಂಭಿಸೋಣ. ಸಿಂಹ ಮತ್ತು ಮೊಲ. ಒಂದಾನೊಂದು ಕಾಲದಲ್ಲಿ ದಟ್ಟ ಕಾಡಲ್ಲಿ ಒಂದು ಬಲಿಷ್ಠ ಸಿಂಹ ವಾಸಿಸುತ್ತಿತ್ತು. ಅವನು ಕಾಡಿನ ರಾಜನಾಗಿದ್ದನು, ಆದರೆ ಅವನು ತುಂಬಾ ಕ್ರೂರಿಯೂ ಆಗಿದ್ದನು. ಪ್ರತಿದಿನ ಅವನು ಅನೇಕ ಪ್ರಾಣಿಗಳನ್ನು ಬೇಟೆಯಾಡುತ್ತಿದ್ದನು. ಪ್ರಾಣಿಗಳು ಸಿಂಹವನ್ನು ತೊಡೆದು ಹಾಕಲು ಹತಾಶವಾಗಿದ್ದವು. ಒಂದು ದಿನ ಸಿಂಹವನ್ನು ಹೇಗೆ ನಿಲ್ಲಿಸುವುದು ಎಂದು ಚರ್ಚಿಸಲು ಪ್ರಾಣಿಗಳು ಒಟ್ಟುಗೂಡಿದವು. ಅವರು ಒಂದು ಒಪ್ಪಂದ ಮಾಡಲು ನಿರ್ಧರಿಸಿದರು. ನಾವು ಪ್ರತಿದಿನ ಸಿಂಹಕ್ಕೆ ಆಹಾರವಾಗಿ ಒಂದು ಪ್ರಾಣಿಯನ್ನು ಕಳುಹಿಸುತ್ತೇವೆ. ಇದರಿಂದ ಅವನು ನಮ್ಮೆಲ್ಲರನ್ನೂ ಬೇಟೆಯಾಡುವುದಿಲ್ಲ. ಸಿಂಹವು ಈ ಯೋಜನೆಗೆ ಒಪ್ಪಿಕೊಂಡಿತು. ಸ್ವಲ್ಪ ಸಮಯದವರೆಗೆ ಎಲ್ಲವೂ ಸುಗಮವಾಗಿ ನಡೆಯಿತು. ಆದರೆ ಒಂದು ದಿನ ಬುದ್ಧಿವಂತ ಪುಟ್ಟ ಮೊಲದ ಸರದಿ. ಮೊಲವು ಸಿಂಹಕ್ಕೆ ಹೆದರಲಿಲ್ಲ ಮತ್ತು ನಾನು ಅದಕ್ಕೆ ಪಾಠ ಕಲಿಸಬೇಕು ಎಂದು ಯೋಚಿಸಿತು. ಮೊಲವು ಒಂದು ಬುದ್ಧಿವಂತ ಯೋಜನೆಯನ್ನು ರೂಪಿಸಿತು. ಮೊಲ ನಿಧಾನವಾಗಿ ಸಿಂಹದ ಗುಹೆಯತ್ತ ನಡೆದು ಬಂದು ಬಹಳ ತಡವಾಯಿತು. ಸಿಂಹವು ಗರ್ಜಿಸಿತು, ನೀನು ಏಕೆ ತಡಮಾಡಿದ್ದೀಯಾ? ನನಗೆ ಹಸಿವಾಗುತ್ತಿದೆ. ಮೊಲ ಶಾಂತವಾಗಿ ಉತ್ತರಿಸಿತು, ಓ ಮಹಾರಾಜ, ನಾನು ನನ್ನ ದಾರಿಯಲ್ಲಿದ್ದೆ, ಆದರೆ ಇನ್ನೊಂದು ಸಿಂಹ ನನ್ನನ್ನು ತಡೆದಿತು. ಅವನು ಕಾಡಿನ ನಿಜವಾದ ರಾಜ ಎಂದು ಹೇಳಿದನು. ನನಗೆ ಸವಾಲು ಹಾಕಲು ಎಷ್ಟು ಧೈರ್ಯ? ಅವನ ಬಳಿಗೆ ಕರೆದುಕೊಂಡು ಹೋಗು ಎಂದು ಸಿಂಹ ಗುಡುಗಿತು. ಕೋಪಗೊಂಡ ಸಿಂಹ ಮೊಲವನ್ನು ಹಿಂಬಾಲಿಸಿತು. ಅದು ಸಿಂಹವನ್ನು ಗಾಢವಾದ ಕಾಡಿಗೆ ಕರೆದೊಯ್ಯಿತು. ಒಂದು ಸ್ಪಷ್ಟವಾದ ಬಾವಿ ಇದೆ. ಅವನು ಅಲ್ಲಿ ಅಡಗಿಕೊಂಡಿದ್ದಾನೆ ಎಂದು ಮೊಲ ಹೇಳಿ ಬಾವಿಯ ಕಡೆಗೆ ತೋರಿಸಿತು. ಸಿಂಹವು ಬಾವಿಯೊಳಗೆ ಇಣುಕಿ ನೋಡಿದಾಗ ನೀರಿನಲ್ಲಿ ತನ್ನದೇ ಪ್ರತಿಬಿಂಬವನ್ನು ಕಂಡಿತು. ಅದು ಇನ್ನೊಂದು ಸಿಂಹ ಎಂದು ಭಾವಿಸಿ ಗರ್ಜಿಸಿತು. ಆ ಗರ್ಜನೆಯು ಪ್ರತಿಧ್ವನಿಸಿತು. ಅದು ಅವನನ್ನು ಇನ್ನಷ್ಟು ಕೋಪಗೊಳಿಸಿತು. ಕೋಪದ ಭರದಲ್ಲಿ ತನ್ನ ಶತ್ರುವಿನ ವಿರುದ್ಧ ಹೋರಾಡಲು ಬಾವಿಗೆ ಹಾರಿ ಮುಳುಗಿ ಸತ್ತನು. ಬುದ್ಧಿವಂತ ಮೊಲವು ಇತರ ಪ್ರಾಣಿಗಳ ಬಳಿಗೆ ಹಿಂತಿರುಗಿ ನಡೆದದ್ದನ್ನು ಹೇಳಿತು. ಅವರೆಲ್ಲರೂ ತನ್ನ ಬುದ್ಧಿವಂತಿಕೆಯಿಂದ ಕಾಡನ್ನು ರಕ್ಷಿಸಿದ ಮೊಲವನ್ನು ಹುರಿದುಂಬಿಸಿದರು. ಆ ದಿನದಿಂದ ಪ್ರಾಣಿಗಳು ಸಿಂಹದ ಭಯವಿಲ್ಲದೆ ಶಾಂತಿಯುತವಾಗಿ ಬದುಕುತ್ತಿದ್ದವು. ಹಾಗಾದರೆ ಮಕ್ಕಳೇ, ಅದು ಸಿಂಹ ಮತ್ತು ಮೊಲದ ಕತೆ. ಇಂದಿನ ಕಥೆಯಿಂದ ನೀವು ಏನು ಕಲಿತಿದ್ದೀರಿ? ಹೌದು ಮಕ್ಕಳೇ, ಬುದ್ಧಿವಂತಿಕೆಯು ಯಾವುದೇ ದಿನ ಶಕ್ತಿಯನ್ನು ಸೋಲಿಸಬಹುದು.